ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆ ಆಲ್ ನೋಟಿಫಿಕೇಷನ್ ಟರ್ನ್ ಆನ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ನಾನಿಲ್ಲಿ ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ. ಕೆಂಪು ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಾಕೊಬೋದು. ಶುಂಠಿ, ಕರಿಬೇವಿನ ಸೊಪ್ಪು, ಹಾಗೆ ಕಡಲೆ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ನಮಗೆ ಖಾರ ಖಾರವಾದ ರೆಡ್ ಚಟ್ನಿ ರೆಡಿ ಆಗುತ್ತೆ. ಈಗ ನಿಂಗೆ ದೋಸೆ ಬಾಕ್ಸಿಗೆ ಬೇಡ ಅಲ್ಲ ಕಂದ? ದೋಸೆ ಮಾಡಿಕೊಡ್ಲಾ? ಪಡ್ಡು ಮಾಡಿಕೊಡ್ಲಾ? ಇನ್ನೇನು ಮಾಡಿಕೊಡ್ಲಿ? ಏಯ್, ಮೊಸರನ್ನ ಸುಬ್ಬಿ ನೀನು. ಸರಿ ಆಯ್ತು, ಎದ್ದೇಳು, ಮೊಸರನ್ನ ಹಾಕ್ಕೊಡ್ತೀನಿ. ಎದ್ದೇಳು, ಎದ್ದು 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 ಸ್ನಾನ ಮಾಡ್ಬೇಕು. ಎದ್ದೇಳು ಎದ್ದೇಳು ಎದ್ದೇಳು. ನಿದ್ದೆ ಮಾಡ್ತಾ ಇದ್ದಾರೆ ಒಬ್ಬರು ಕಳ್ಳರು. ಯಾರದು? ಸುಬ್ಬಕ್ಕ ನಿದ್ದೆ ಮಾಡ್ತಾ ಇರೋದು. ನಮ್ಮನೆ ಕುಂಭಕರ್ಣಿನ ಎದ್ದೇಳಿಸಿ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಾಯಿತು. ಗುಡ್ ಗರ್ಲ್ ಆಗೋಗಿದೆ ಇವಾಗ. ಅವಳಿಗೋಸ್ಕರ ದೋಸೆ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ 24/7 ಮೊಸರನ್ನ ಕೊಟ್ಟರು ತಿಂತಾಳೆ. ಮೊಸರನ್ನ ಮೊಸರನ್ನ ಮೊಸರನ್ನ. ಮಮ್ಮ ಏನು ಬೇಕು? ಮೊಸರನ್ನ ಬೇಕು. ಮಮ್ಮ ಏನು ಬೇಕು? ಮೊಸರನ್ನ ಬೇಕು. ಈ ಮೊಸರನ್ನ ಕೇಳಿ 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 ನಂಗೆ ತುಂಬ ಬೇಜಾರಾಗೋಗಿದೆ. ಮೊಸರನ್ನೇ ಹೇಟ್ ಮಾಡಬೇಕು ಅನಿಸುತ್ತೆ. 3 ಹೊತ್ತು ಮೊಸರನ್ನ ಮೊಸರನ್ನ ಮೊಸರನ್ನ, ಯಪ್ಪ. ಹಾಗಾಗಿ ದೋಸೆ ಅಂದರೆ, ಪ್ಲೇನ್ ದೋಸೆ ಅಂದರೆ ಬೇಡ ಅಂತ ಅಳ್ತಾಳೆ ಅಂತ ದೋಸೆ ಮೇಲೆ ಕ್ಯಾರೆಟು, ಆಮೇಲೆ ಪನ್ನೀರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಗ್ರೇಟ್ ಮಾಡಿಕೊಂಡು ಎಲ್ಲ ಹಾಕಿ, ಹಾಗೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅವಳಿಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಅಲ್ಲ, ಸ್ಪೆಷಲ್ ತಿಂಡಿ ಅದು. ಚಟ್ನಿ ನೋಡು ಇಷ್ಟ, ನಿನ್ನ ಫೇವ್ರೆಟ್ ಚಟ್ನಿ. ತುಪ್ಪ ಜೊತೆ ತಿನ್ನು. ಓಕೆ, ನೋಡೋಣ. ಚಟ್ನಿ ತಿನ್ನಂಗಿಲ್ಲ, ಹಂಗೆ ಇರಬೇಕು. ಸರಿ ಏನಮ್ಮ, ಮಗ್ಬಿಟ್ಟು ಹೋಗ್ಬೇಕಾ? ಯಾಕೆ? ಕಣ್ಮುಚ್ಕೋ. ಈಗ ಕೊನೆಗೂ ಸ್ಕೂಲಿಗೆ ಬಿಟ್ಟು ಬಂದೆ ಅವಳನ್ನ. ನಂಗಂತೂ ಸಾಕು ಸಾಕು ಮಾಡಿಬಿಡ್ತಾಳೆ ದಿನ. ಇದೊಂದು ಕಲರ್ ಇಲ್ಲ. ಹಾಂ, ಅವಳನ್ನ ಬಿಟ್ಟು ಬಂದೆ. ನಾನು ಅದೇ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾನೆ. ಸಾಕು ಸಾಕು ಮಾಡ್ತಾಳೆ. ಎದ್ದು ರೆಡಿ ಆಗಲ್ಲ. ತಿಂಡಿ ತಿನ್ನೋದಕ್ಕೆ ಅರ್ಧ ಗಂಟೆ. ಹೊರಡೋ ಟೈಮ್ಲಿ ತಿನ್ನಬೇಕು ಅಮ್ಮ ಅಂತಾಳೆ. ಈಗ ನಮ್ಮ ಬ್ರೇಕ್ಫಾಸ್ಟ್ ಸಮಯ. ಹಾಂ, ಹಂಗೂ ಬಿಟ್ಟೋಗಿದ್ದಾಳೆ. ಸೇಮ್ ಬಾಂದಿಗೆ ಏನು ಮಾಡಿದ್ದೆ ಅದೇ ಥರ ತಿಂಡಿ ತೊಗೊಂಡೆ. ಬಟ್ ಎಕ್ಸ್ಟ್ರಾ ಪನ್ನೀರ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ಕುಕುಂಬರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಆಮೇಲೆ ಕಜ್ಜಾಯ ಮಾಡ್ತಾಯಿದ್ದೀನಿ. ಅಮ್ಮ ಕೊಟ್ಟಿದ್ರು, ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಹಬ್ಬಕ್ಕೆ ಮಾಡ್ತಾರೆ. ಲೈಕ್ ಅಮ್ಮ ಮನೇಲಿ ಪ್ರತಿ ಗೌರಿ ಹಬ್ಬಕ್ಕೆ ಮಾಡ್ತಾರೆ. ಅಂದರೆ ಗೌರಿ ಹಬ್ಬ ಆದಮೇಲೆ ಮನೆ ದೇವ್ರ ಹೆಸ್ರು ಹೇಳಿ ಹಬ್ಬ ಮಾಡ್ತಾರೆ. ಹಾಗಾಗಿ ಮಹದೇಶ್ವರಂಗೆ ಆವಾಗ ಪ್ರತಿ ವರ್ಷ ಕಜ್ಜಾಯ ಮಾಡ್ತಾರೆ. ಈ ಸಲ ನಾನು ಹೋಗಿದ್ದೆ, ಬಟ್ ಸ್ವಲ್ಪ ಮಾಡಿದ್ರು, ಹಿಟ್ಟು ಹಾಗೆ ಇಟ್ಟಿದ್ರು. ನಾನು ಬೇಗ ಓಡೋದ್ರಿಂದ ನಾನು ಇಸ್ಕೊಂಡು ಒಂದು ಹಿಟ್ಕೊಂಡು ನಾನೇ ಮಾಡ್ಕೊತೀನಿ ಅಂತ, ಹಾಗಾಗಿ ಮಾಡ್ತಾಯಿದ್ದೀನಿ.
ಅವಳನ್ನ ಕರ್ಕೊಂಬರಕ್ಕೆ ಹೋದರೆ ಮಳೆ ಈ ಲೆವೆಲ್ಗೆ ಸುರಿಸ್ತಾ ಇದೆ. ನಮಗಂತೂ ಮಳೆ ನೋಡಿ 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 ಬೇಜಾರಾಗೋಗಿದೆ ಹಾಸನಲ್ಲಿ. ನಾನು ಮೊಟ್ಟೆ ತೊಗೊಳಕ್ಕೆ ಹೋಯ್ತು ಅಂತಂದರೆ ಇವಳು ಚಾಕ್ಲೇಟ್ ತೊಗೊಳ್ಬೇಕು ಅಂತ ಹೋಗಿದ್ದಾಳೆ. ಹಾಗಾಗಿ ಏನಾದರೂ ತಗೋ ಒಂದು ಕೊಡಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಾನು ಒಂದು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿರ್ತೀನಿ. ರೇರ್ ಒಂದು 15 ಡೇಸ್ ಈ ಥರ ನಾನು ಕೊಡ್ಸೋದು ಅವಳಿಗೆ. ಅಲ್ಲಿ ಹೋಗಿ ಅವಳು ನನಗೆ ಚಾಕ್ಲೇಟ್ ಬೇಡ ಅಂತ ಹೋಗಿ ಏನೇನೋ ತೊಗೊಳ್ತಾಳೆ. ಕುರ್ಕುರೆ ಅದು ಏನೇನೋ ಬರುತ್ತೆ. ನಾನಂತೂ ಅದೆಲ್ಲ ಅವಾಗ ತಿಂತಾ ಇದ್ದೆ. ಇವಾಗಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನನ್ನ ಅತ್ತೆ ಇದ್ದಾಳೆ ಆ್ಯಕ್ಚುಲಿ ಮನೆಯಲ್ಲಿ. ಬಾಂಧವ್ ಗೊತ್ತಿಲ್ಲ ಬಿಕಾಸ್ ಅವಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇವಳು ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಾಳೆ. ಸೊ ಮನೆ ಬೀಗ ಹಾಕಿಲ್ಲ, ಯಾರೋ ಕಳ್ಳರು ಬಂದಿದ್ದಾರೆ ಅಂತ ಹೇಳಿ ಅವಳು ಭಯ ಪಟ್ಕೊಂಡು ಹೋಗಿ ಬಂದು ಮಾಡ್ತಾ ಇದ್ದಾಳೆ. ಅಮ್ಮ ಡೋರ್ ಹಾಕ್ಕೊಳ್ತಾ ಇದ್ದೆ, ಯಾರೋ ಇದ್ದಾರೆ ಅಮ್ಮ, ಪೊಲೀಸಿಗೆ ಫೋನ್ ಮಾಡೋಣ ಹಾಗೆ ಹಿಂಗೆ ಎಲ್ಲ ಹೇಳಿ ಕೊನೆಗೂ ಧೈರ್ಯ ಮಾಡಿ ಅವಳೇ ಮುಂದೆ ಹೋಗ್ತಾ ಇದ್ದಾಳೆ. ಅಮ್ಮ ನಾನು ಹೋಗಿ ನೋಡ್ತೀನಿ ಇರಮ್ಮ ಅಂತ ಹೋದ್ಲು. ಅವಳು ಭಯ ಪಡಿಸಿದ್ಲು. ಪಾಪ ಡೋರ್ ಹತ್ರ ಬಂದು ಬಿದ್ದೆ ಹೋದ್ಲು. ಹೆಂಗೆ ಬಿದ್ಲು ನೋಡಿ, ಅಯ್ಯೋ ದೇವ್ರೇ ಅಂದ್ಕೊಂಡೆ. ಅವಳಿಗೆ ಫುಲ್ ಖುಷಿ ಅವ್ರ ಸೋನು ಅತ್ತೆ ಬಂದಿರೋದ್ರಿಂದ. ಅವಳನ್ನ ಕರ್ಕೊಂಬಂದು ನಾನು ಫ್ರೂಟ್ಸ್ ತೊಗೊಂಡೆ. ಅವಳ ಕೈಯಲ್ಲಿ ಅನ್ಹೆಲ್ದಿ ಸ್ನ್ಯಾಕ್ಸು. ಅಲ್ಲಮ್ಮ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸ್ನ್ಯಾಕ್ಸ್ ಆಗಿದ ತಕ್ಷಣವೇ ಇನ್ನೇನು 1 ಅವರ್ ಹಾಗೆ ಹೀಗೆ ಮಾಡಿಕೊಂಡ್ರೆ ಊಟದ ಟೈಮ್ ಆಗೋಗುತ್ತೆ. ಊಟನೂ ಆಯಿತು. ನಿಮ್ಮ ಕಟ್ಟಿಂಗ್ ಹೋಗೋಣ ಅಂತಂದರೆ ಮಳೆಗೂ ಬೇಜಾರು. ನೀನು ಹೇರ್ ಕಟ್ ಮಾಡ್ಸೋದು ಬೇಡ ಅಂತ. ಬೇಕಾ? ಯಾರ್ದೋ ಮೊನ್ನೆ ನೋಡಿದ್ವಲ್ಲ ಮಮ್ಮ, ಯಾರ್ದು ಅಲ್ಲ, ಯಾರ್ದೋ ಹೇರ್ ಕಟ್ ನೋಡಿದ್ವಿ ಅಲ್ವಾ? ಹಾಂ, ನಿಧಿದು ಹೇರ್ ಕಟ್ ಪುಟ್ಟಿ ಅತ್ತೆ ಮಗಂದು ಊರಲ್ಲಿ. ಚೆನ್ನಾಗಿತ್ತಲ್ಲ, ಹಾಗೆ ಮಾಡ್ಸೋಣ. ಹೆಂಗಿತ್ತು ಅಂದರೆ ದೇವರು ಮುಡಿ ಕೊಟ್ಟು ಬಂದಾನೆ. ಇಲ್ಲ ಇಲ್ಲ, ನನ್ನ ಮಗಳಿಗೆ ಅಷ್ಟೆಲ್ಲ ಇಷ್ಟ. ನಂಗೆ ಕಂದ, ನಂಗೆ ಏನ್ ಮಾಡ್ದೆ? ಕೇಳಿ ನನ್ನ ಮಗಳು. ಬಾಂದಿಗೆ ಇವಾಗ ಹೇರ್ ಕಟ್ಟಿಂಗ್ ಟೈಮ್ ಆಗಿದೆ. ಆ್ಯಕ್ಚುಲಿ 1 ಮಂತಿಗೆ ಒಂದ್ಸಲ ಮಾಡಿಸ್ತಾ ಇದ್ದೆ. ಈಗ 2 ಮಂತ್ಸ್ ಆಗಿತ್ತು. 2 ಮಂತ್ಸಿಂದ ಮಾಡಿಸೇ ಇರಲಿಲ್ಲ. ಹೇರ್ ಬಿಡೋಣ ಅಂತ ಬಿಟ್ಟೆ. ಬಟ್ ಅವಳು ತುಂಬ ಸ್ವೆಟ್ ಆಗ್ತಾಳೆ. ಹಾಗಾಗಿ ಈಗಲೇ ಬೇಡ, ಇನ್ನೊಂದು 1 or 2 ಇಯರ್ಸ್ ಬೇಡ ಅಂತ ಹೇಳಿ ನಮ್ಮ ಮನೇಲಿ ಕಟ್ ಮಾಡಿಸು ಅಂತ ಹೇಳಿದ್ಮೇಲೆ ಹಾಗೇನು ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಅವಳು ಏನಕ್ಕೆ ಇಷ್ಟು ಸೈಲೆಂಟಾಗಿ ಕೂತಿದ್ದಾಳೆ ಅಂತಂದರೆ ಮೋಮೋಸ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ನೀಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಅಲ್ಲೂ ಬಿಡಲ್ಲ. ನಾನು ಅವಳು ಹೆಂಗೆ ಅಂದರೆ ಟಾಮ್ ಆ್ಯಂಡ್ ಜೆರ್ರಿ ಥರ ಜಗಳ ಮಾಡ್ತಾನೆ ಇರ್ತೀವಿ. ನಾನು ಹೇಳಿದೆ, ಮಮ್ಮ ಹೀಗೆ ಎಷ್ಟು ಚೆನ್ನಾಗಿದೆ, ಹೀಗೆ ಬಿಟ್ಬಿಡೋಣ ಅಂತ. ಬೇಡ ನನಗೆ ಈ ಹೇರ್ ಸ್ಟೈಲು ಅಂತ ಹೇಳ್ತಾಳೆ. ಅವಳು ಯಾವ್ಯಾವ ಜಾಗದಲ್ಲಿ ಹೊಟ್ಟೆ ಒರೆಸ್ಕೊಬೇಕು ಅಲ್ಲೆಲ್ಲ ಹೊಟ್ಟೆ ಒರೆಸ್ಕೊಂಡ್ಬಿಡ್ತೀನಿ ನಾನು. ನೀನು ಚೆನ್ನಾಗಿ ಕಾಣ್ತಾ ಇಲ್ಲ ಮಮ್ಮ ಅಂತೆಲ್ಲ ಹೇಳಿ ರೇಗಿಸ್ತಾ ಇದ್ದೆ. ಅಮ್ಮ ನಂಗೆ ಗೊತ್ತು, ನಾನು ಹೇಳಿಲ್ಲ ಸೋನು. ನಾನು ಹೇಳಿದೆ ಅಣ್ಣ ಬರ್ತಾಯಿತ್ತು ನೋಡು ಅಂತ. ಸರ್ಪ್ರೈಸ್ ವಿಸಿಟ್ಟು ಮಗಳಿಗೋಸ್ಕರ ಅಲ್ಲ ಮಮ್ಮ, ಮೋಮೋಸಿಗೆ. ನವೀನಂತೂ ಸರ್ಪ್ರೈಸ್ ವಿಸಿಟ್ಟು ಮಗಳಿಗೋಸ್ಕರ. ಮಗಳದು ಹೇರ್ ಕಟ್ ಆದ ತಕ್ಷಣ ಅವಳನ್ನ ಎತ್ತಾಕೊಂಡು ಮೋಮೋಸ್ ಕೊಡ್ಸೋಕೆ ಹೋಗಿದ್ದಾರೆ. ನಾನು ಸ್ಕೂಟಿಯಲ್ಲಿ ನಾನು ಸೋನು ಆಮೇಲೆ ಹೋಗಿದ್ವಿ. ಅವಳಂತೂ ಫುಲ್ ಖುಷಿ. ಬಿಕಾಸ್ ಅವಳಿಗೆ ಮೋಮೋಸ್ ಸಖತ್ ಇಷ್ಟ. ಅವಳಿಗೆ ಎಕ್ಸ್ಟ್ರಾ ಬೇರೆ ಕೊಡ್ತಾರೆ ಅವರು. ಅವಳು ಯಾವಾಗಲೂ ಅವಳು ಹೋದ ತಕ್ಷಣ ಗೊತ್ತು ಅವರಿಗೆ ಏನು ಕೊಡಬೇಕು ಅಂತ. ಕೊಟ್ಟು ಚೇರಲ್ಲಿ ಕೂರಿಸ್ಬಿಡ್ತಾರೆ ನೋಡಿ. ಚೇರೆಲ್ಲ ಹೆಂಗೆ ಸರಿ ಮಾಡಿಕೊಡ್ತಾರೆ ಗೊತ್ತಾ ಅವಳಿಗೆ. ಮಹಾರಾಣಿ ಥರ ಟ್ರೀಟ್ ಮಾಡ್ತಾರೆ ಅವಳನ್ನ ಅಲ್ಲಂತೂ. ಮೇಡಮ್ ಫುಲ್ ಖುಷಿ. ಸೊ ಅವರೆಲ್ಲ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ. ಮಳೆ ಬೇರೆ ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ಇಲ್ಲಿ ಕ್ರೌಡ್ ಕಡಿಮೆ ಇದೆ. ಇಲ್ಲ ಅಂದರೆ ಇನ್ನು ಸ್ವಲ್ಪ ಹೊತ್ತು ಹೋದ ತಕ್ಷಣ ಫುಲ್ ಕ್ರೌಡ್ ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಅವರಿಬ್ಬರನ್ನ ಬಿಟ್ಟು ನಾನು ಎಸ್ಕೇಪ್ ಆಗ್ತಾಯಿದ್ದೀನಿ ಜಿಮ್ಮಿಗೆ ಹೋಗೋಕ್ಕೆ.
ಹಾಂ, ನಾನಂತೂ ಏನೋ ತಿನ್ನಲ್ಲ ಸ್ನ್ಯಾಕ್ಸು. ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಹೋಗಿ ರೆಡಿಯಾಗಿ ಜಿಮ್ಮಿಗಾರು ಹೋಗೋಣ, ಹೆಂಗೋ ಬಾಂದು ಕಟ್ಟ ತಪ್ಪಿಸ್ಕೊಂಡು. ಇದೆ ದೋಸೆ ಸಕ್ಕರೆ ಡಬ್ಬನ ತೋರ್ಸು ಒಂದ್ ಸ್ವಲ್ಪ ನೋಡೋಣ. ಸಕ್ಕರೆ ಡಬ್ಬ ನಿಂಗೆ ಕಾಣ್ತಿಲ್ಲ, ನಿಂಗೆ ಸಕ್ಕರೆ ಡಬ್ಬ ಎಲ್ಲೂ ಕಾಣ್ತಿಲ್ಲ, ಎಲ್ಲೂ ಕಾಣ್ತಾ ಇಲ್ಲ ನಿಂಗೆ. ನಿಜ ನಿಜ, ನಿಂಗೆ ಸಕ್ಕರೆ ಡಬ್ಬ ಇಲ್ಲಿ ಇಲ್ವಾ? ಚಿಮ್ಮಿ ಚಿನ್ನಿ, ಹೊಟ್ಟೆ ಹೋಗಿದ್ದಳು ಕೆಳಗಡಿಕೆ ಆಲ್ರೆಡಿ. ಸೊ ನಾನು ಬಂದು ಇಬ್ಬರು ಜಿಮ್ಮಿಗೆ ಬಂದ್ವಿ. ಆ್ಯಕ್ಚುಲಿ ನಾನು ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಬಂದೆ. ಅಷ್ಟರಲ್ಲಿ ಅವರು ಸ್ನ್ಯಾಕ್ಸ್ ತಿನ್ಕೊಂಡು ಬಂದರು. ಇನ್ನು ನಾನು ಬಂದೇ ಬರ್ತೀನಿ ಅಂತ ಹಠ ಮಾಡಿದ್ವಿ. ನಾನು ಬಿಟ್ಟು ಬಂದರೆ ಮನೇಲಿ ಕಾಟ ಕೊಡ್ತಾಳೆ. ಹಾಗಾಗಿ ಅವಳು ಬಂದು ಸ್ನಾನ ಮಾಡಿ ಬರೋ ತನಕ ವೆಯ್ಟ್ ಮಾಡಿ ಅವಳನ್ನ ಕರ್ಕೊಂಡು ಬಂದೆ. ಅವಳಂತೂ ಸರಿ ಕಟ ಕೊಡ್ತಾಳೆ. ಸೈಡಲ್ಲಿ ಕಾಣಿಸ್ತಾ ಇರ್ಬೋದು, ಜಿಮ್ ಎಕ್ವಿಪ್ಮೆಂಟ್ಸ್ ಮೇಲೆಲ್ಲ ಏರ್ತಾ ಇರ್ತಾಳೆ. ಹಾಗೆ ಅಲ್ಲಿರೋರೆಲ್ಲ ಫ್ರೆಂಡ್ ಮಾಡಿಕೊಂಡು ಅವ್ರ ಜೊತೆ ಆಟ ಆಡ್ತಾ ಇರ್ತಾಳೆ. ನಂಗೆ ಆರಾಮ ಅಲ್ಲಿದ್ಕೊಂಡು ಸ್ವಲ್ಪ ಅಲ್ಲೇ ಅವರಿಂದ ಕಿರಣ್ ಕೇಳಲ್ಲ. ಎದಳ ನಾನು ಎದುರಿಸ್ತೀನಿ, ನಾನು ಎದುರಿಸ್ತೀನಿ. ಬಾ ಹಿಡ್ಕೋ. ಸಾರಿ ಕೇಳಿ ಕೊಡ್ತೀನಿ. ಕಿರಣ್ ಎದಳಿ ಕಿರಣ್, ತಗೋಮಮ್ಮ, ಓಡಮಮ್ಮ. ಜಿಮ್ ಮುಗಿಸ್ಕೊಂಡು ಬಂದ ತಕ್ಷಣ ಮೇಡಮ್ ಅವರು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಅತ್ತೆ ಜೊತೆ. ಹಾಗೆ ನಾನು ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡ್ದಿರಲಿಲ್ಲ ಬಿಫೋರ್ ಜಿಮ್ಗೆ ಹೋಗೋ ಮುಂಚೆ, ನಾನೇನು ಕುಡಿಯೋಲ್ಲ. ಜಿಮ್ಮಿಂದ ಬಂದು ಫ್ರೆಶ್ಶಾಗಿ ಕಾಫಿ ಮಾಡ್ಕೊಂಡು ಕುಡಿಯೋದೇ ಇಷ್ಟ ಯಾವಾಗ್ಲೂ. ಕಾಫಿ ಮುಗಿಸ್ದೆ. ಕಾಫಿ ಮುಗಿಸಿದ್ರೆ ನೋಡಿ ಇಲ್ಲಿ ಮೇಡಮ್ಮು ಹೋಮ್ವರ್ಕ್ ಬರ್ತಿದ್ದವಳು ಹಂಗೆ ತಚಿ ಮಾಡ್ತಾ ಇದ್ದಾಳೆ. ಹೋಮ್ವರ್ಕು ಬೇಡ, ಏನು ಬೇಡ, ಏನಾದರೂ ಮಾಡ್ಕೊಳ್ಳಿ ಅಂತ ನಿದ್ದೆ ಹೊಡಿತಾ ಇದ್ದಾಳೆ. ಮಮ್ಮ ಅಂದರು. ಆಮೇಲೆ ಎಷ್ಟ ಆದ್ಲು. ಆಮೇಲೆ ಅಯ್ಯೋ ಅಮ್ಮ ನಿದ್ದೆ ಬರ್ತಾಯಿದೆ ಅಮ್ಮ, ಕೈ ಬೇಕು ಅವಳಿಗೆ. ಏನಾಗಲಿ ಎಲ್ಲೋದ್ರೂ ಹೊರಗಡೆ ದಿನಕ್ಕೊಂದ್ಸಲ ನನ್ನ ಕೈ ಮುಟ್ಟಬೇಕು. ಹಬ್ಬದ ದಿನ ಅಂತೂ ಚೆನ್ನಾಗಿ ಕಟ್ಟ ಕೊಟ್ಟಿದ್ದಾಳೆ. ಸೀರೆ ಹಾಕ್ಕೊಂಡಿದ್ದೆ, ಆ ಬ್ಲೌಸಲ್ಲಿ ಮಾಡೋಕ್ಕಾಗಲ್ಲ, ಡ್ರೆಸ್ಸಲ್ಲಿ ಮಾಡೋಕ್ಕಾಗಲ್ಲ. 24 ಅವರ್ಸ್ ಒಳಗೆ ಟಿ ಶರ್ಟು ಪ್ಯಾಂಟೇ ಹಾಕ್ಕೊಂಡಿರ್ಬೇಕು ನಾನು. ಸ್ವಲ್ಪ ದಿನಸಿ ಐಟಮ್ಸ್ ಖಾಲಿಯಾಗಿತ್ತು. ನವೀನ್ ಬಂದು ಟೊಮೊಟೊ ಗೊಜ್ಜು ಮಾಡು ಅಂದರು. ಟೊಮೊಟೊ ಇಲ್ಲ ಅಂದೆ. ಉಪ್ಪಿಟ್ಟು ಮಾಡು ಅಂದರು. ಉಪ್ಪಿಟ್ಟಿಗೆ ರವೆ ಖಾಲಿ ಹೋಗಿದೆ. ಇನ್ನೇನು ಇಟ್ಕೊಂಡಿರ್ತೀಯ ನೀನು ಅಂತ ಬೈತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ಬಂದು ನನಗೆ ಸೈಲೆಂಟಾಗಿ ಮಲ್ಕೊಂಡಿದ್ಲಲ್ಲ, ಹಂಗೆ ಇರಮ್ಮ 5 ನಿಮಿಷ ಗಾಡಿ ಹೊರಗಡೆ ನಿಲ್ಲಿಸ್ಬರ್ತೀನಿ ಅಂತ ಹೇಳಿ ಬಂದು ದಿನಸಿ ಐಟಮು ಜೊತೆಗೆ ತರಕಾರಿ ಎಲ್ಲ ತೊಗೊಂಡೋಗ್ತಾ ಇದ್ದೀನಿ. ಅರೌಂಡ್ 9 o'clock ಆಗಿತ್ತು. ಆ ಟೈಮಲ್ಲೋಗಿ ನಾನು ದಿನಸಿ ತೊಗೊಂಬರ್ತಿದ್ದೀನಿ. ದಿನಸಿ ತೊಗೊಂಡು ಬಂದು ಮತ್ತೆ ತರಕಾರಿ ಎಲ್ಲ ಕಟ್ ಮಾಡಿ, ಟೊಮೊಟೊ ಗೊಜ್ಜು ಮಾಡಿ, ಚಪಾತಿ ಮಾಡಿ, ಜೊತೆಗೆ ಪ್ರೋಟೀನ್ಗೆ ಮೊಟ್ಟೆ ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲ ಊಟ ಮಾಡ್ತಾಯಿದ್ದೀವಿ. ಬಾಂಧವೂ ಎದ್ದಿದ್ದಾಳೆ, ಅವಳಂತೂ ಊಟ ಮಾಡಲಿಲ್ಲ. ಸೊ ನಾಳೆ ಟೀಚರ್ಸ್ ಡೇ ಇತ್ತು. ಹಾಗಾಗಿ ಮೇಡಮ್ ಅವ್ರದ್ದು ಮ್ಯಾಮ್ಗಳಿಗೆ ಗ್ರೀಟಿಂಗ್ಸ್ ಕಾರ್ಡ್ ಕೊಡೋದಿತ್ತು. ಹಾಗಾಗಿ ಅವಳಿಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. ನವೀನ್ ಮತ್ತು ಸೋನು ಅದಕ್ಕೆ ತೊಗೊಂಬಂದ್ಬಿಡಿ ದುಡ್ಡು ಕೊಟ್ಟು ಅದನ್ನೇ ಕೊಟ್ಟು ಕಳಿಸಿರು ಅಂತ. ಇಲ್ಲ ಬೇಡ, ಸ್ವಲ್ಪ ಯುನೀಕ್ ಆಗಿರಲಿ ಅಂತ ನಾನೇ ಮಾಡಿಕೊಡ್ತಾ ಇದ್ದೀನಿ ಈ ಟೈಮು. ಲಾಸ್ಟ್ ಟೈಮ್ ಗಣೇಶ ಹಬ್ಬಕ್ಕೆ ನವೀನ್ ಗಣೇಶ ಮಾಡಿ ಕಳಿಸಿದ್ರು. ಈ ಸಲ ನಾನು ಗ್ರೀಟಿಂಗ್ಸ್ ಮಾಡಿ ಕಳಿಸ್ತಾ ಇದ್ದೀನಿ. ಅವಳು ಫುಲ್ ಖುಷಿಯಾಗಿದ್ದಾಳೆ. ಅವಳು ಮ್ಯಾಮ್ ಹತ್ರ ಹೋಗಿ ನಾನೇ ಮಾಡಿದೆ ಅಂತ ಹೇಳ್ತೀನಿ ಅಂತ ಇದ್ಲು. ನೀನು ಏನಾದರೂ ಹೇಳ್ಕೊಮ್ಮ, ಒಟ್ನಲ್ಲಿ ನೀನು ಹ್ಯಾಪಿಯಾಗಿರ್ಬೇಕು ಅಷ್ಟೇ ನನಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.